ಏನು ಆಸೆ ಇಟ್ಟುಕೊಂಡು ಬಂದಿದ್ದೆ? ನಾನು ಆಂಜನೇಯ, ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನಮ್ಮ ತಂದೆಯ ಶಿಷ್ಯ? ಹೌದು, ನೀನು ನನ್ನ ಗುರುವಿನ ಪುತ್ರ. ಗುರುಗಳು ನಿನ್ನನ್ನು ಕರೆತರಲು ಹೇಳಿದ್ದಾರೆ. ಗುರುವಿನ ಸಂಬಂಧ ಹೇಳಿಕೊಂಡು ನಿನ್ನ ರಕ್ಷಣೆಗೆ ಮೊದಲೇ ವ್ಯವಸ್ಥೆ ಮಾಡಿಕೊಂಡಿದ್ದೀಯಾ? ಇಲ್ಲದಿದ್ದರೆ ಇಷ್ಟೊತ್ತಿಗೆ ನೀನು ಜೀವಸಹಿತ ಹಿಂದಿರುಗುವ ಸಂಭವವೇ ಇರುತ್ತಿರಲಿಲ್ಲ. ಹೊರಟು ಹೋಗು ಪವನ ಪುತ್ರ, ಹೊರಟು ಹೋಗು ಇಲ್ಲಿಂದ. ಹಿಡಿದ ಕೆಲಸವನ್ನು ಸಾಧಿಸದೆ ಈ ಪವನ ಪುತ್ರ ಎಂದೂ ಹಿಂತಿರುಗಿಲ್ಲ, ಇಂದು ಹೋಗುವುದಿಲ್ಲ. ಸೂರ್ಯ ದೇವನ ಪ್ರಖರ ಶಕ್ತಿಯ ಪರಾಂಶ ನನ್ನಲ್ಲಿದೆ ಎಂಬುದನ್ನು ತಿಳಿದಿದ್ದರೂ ಎದುರಿಸುವ ದುಸ್ಸಾಹಸ ಮಾಡಿದರೆ? ಶನಿದೇವ, ಸೂರ್ಯ ದೇವನಿಗೆ ಶಿಷ್ಯನಾಗುವ ಮೊದಲೇ ಬಾಲ್ಯದಲ್ಲಿ ಅವನನ್ನೇ ಎದುರಿಸಿದ ಆಂಜನೇಯ ನಾನು. ಮರೆತೆ ಏನು? ಆಂಜನೇಯ, ನನಗೆ ಮಹತ್ತಾದ ಉಪಕಾರ ಮಾಡಿರುವೆ ಮಹಾಬಲಿ ಹನುಮ. ನಾನು ನನ್ನ ಕರ್ತವ್ಯವನ್ನು ಮಾತ್ರ ಪಾಲಿಸಿದ್ದೇನೆ ಗುರುದೇವ. ನಿನ್ನ ಪ್ರಭಾವದಿಂದ ಇನ್ನು ಮೇಲೆ ಶನಿದೇವನು ತನ್ನ ಕರ್ತವ್ಯವನ್ನು ನಿರ್ವಹಿಸುವುದರೊಂದಿಗೆ ಸಹೋದರ ಸಹೋದರಿಯರ ಯೋಗಕ್ಷೇಮವನ್ನು ಗಮನಿಸುವನೆಂದು ಆಶಿಸುತ್ತೇನೆ. ಶನಿದೇವ, ಅಣ್ಣನಾಗಿ ಕಿರಿಯನನ್ನು ಹೀಗೆ ಶಿಕ್ಷಿಸುವುದರಿಂದ ನಿನ್ನ ಗತಿ ನೆಟ್ಟಗಾಗುವುದಿಲ್ಲ. ಹಿಂದೆ ನಿನ್ನ ನೀಚತನದಿಂದ ಪಟ್ಟ ಅವಸ್ಥೆ ಮರೆತು ಹೋಯ್ತೆ? ನನ್ನದಿರಲಿ. ಅವಿವೇಕದಿಂದ ನಿನಗೆ ಎಂತ ಶಾಪ ತಟ್ಟಿತು ಎನ್ನುವುದು ಜ್ಞಾಪಕವಿದೆಯೇ? ಮೂರ್ಖ! ಏನಿದು ಅನರ್ಥ? ತಮ್ಮನ ಮೇಲೆ ನಿನ್ನ ಗದಾ ಪ್ರಹಾರವೇ. ನಿಲ್ಲಿಸು. ಬಾ ಶನಿದೇವ, ಹತ್ತಿರ ಬಾ. ವತ್ಸ, ಏಕೆ ನನ್ನಿಂದ ಸದಾ ದೂರವಾಗಿಯೇ ಇರುವೆ? ಮತ್ತೇನು ಮಾಡಲಿ? ನೀವು ನಿಮ್ಮ ಪ್ರಖರ ಪ್ರಭಾವಲಯದಿಂದ ಎಲ್ಲ ಕತ್ತಲನ್ನು ಕಬಳಿಸಿ ಬಿಡುತ್ತಿದ್ದೀರಿ. ನನ್ನ ಪ್ರತಿಭೆ ಪ್ರತಿಷ್ಠೆಗಳನ್ನು ಹೇಗೆ ಎಲ್ಲಿ ಪ್ರಕಟಪಡಿಸಲಿ? ನಮ್ಮಿಬ್ಬರಲ್ಲೂ ಒಂದೇ ಶಕ್ತಿ, ಆದರೆ ನಿಮ್ಮ ಶಕ್ತಿ ಪರಮ ಪೂಜ್ಯ ಕಲ್ಯಾಣಕರ. ಆದರೆ ಈ ಮಗ ಕ್ರೋಧಿ, ಕ್ರೂರಿ, ಉದ್ಧಟ. ನಿನ್ನ ವ್ಯಥೆ ನನಗೆ ಅರ್ಥವಾಗಿದೆ ವತ್ಸ, ಆದರೆ ಸಮಯವಿನ್ನೂ ಒದಗಿ ಬಂದಿಲ್ಲ. ಅನುಕೂಲ ಪರಿಸ್ಥಿತಿ ಬಂದಾಗ ನಿನ್ನ ಸ್ಥಾನಮಾನಗಳು ನಿನ್ನದಾಗುತ್ತವೆ. ಯಾವಾಗ ಬರುತ್ತದೆ ಆ ಸಮಯ? ಯಾವಾಗ ಏರ್ಪಡುತ್ತದೆ ಆ ವ್ಯವಸ್ಥೆ? ಈ ಪರಾಕ್ರಮ, ಈ ಪ್ರಚಂಡತೆ, ಈ ಅದ್ಭುತ ಶಕ್ತಿ ನನ್ನಲ್ಲಿ ಏಕೆ ಹುಟ್ಟಿ ಬಂತು? ಯಾವಾಗ ಅದನ್ನೆಲ್ಲ ನಾನು ಉಪಯೋಗಿಸುವುದು? ತಂದೆ, ಸಮಯದಲ್ಲಿ ಉಪಯೋಗವಾಗದ ವಸ್ತು ಅದರ ದುರುಪಯೋಗದಲ್ಲಿ ಕೊನೆಗೊಳ್ಳುತ್ತದೆ. ಯಾಕೆಂದರೆ ನನಗೆ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಉದ್ರೇಕಗೊಳ್ಳಬೇಡ ವತ್ಸ, ನಿನ್ನ ಶಕ್ತಿಯ ಸದುಪಯೋಗ ಸದ್ಯದಲ್ಲೇ ಆರಂಭವಾಗಲಿದೆ. ಇದು ನನ್ನ ಖಚಿತ ಆಶ್ವಾಸನೆ. ಆಶ್ವಾಸನೆ, ಆಶ್ವಾಸನೆ, ಪುನಃ ಅದೇ ಆಶ್ವಾಸನೆ. ಸಕಲ ಜೀವಿಗಳಿಗೂ ಪ್ರಕಾಶದ ದಿವ್ಯ ವರದಾನವನ್ನು ನೀಡುವ ತಂದೆ ತನ್ನ ಮಗನನ್ನು ಮಾತ್ರ ಆಶ್ವಾಸನೆಯ ಅಂಧಕಾರದಲ್ಲೇ ಇಟ್ಟಿದ್ದಾನೆ. ಶನಿದೇವ, ನನಗೆ ಗೊತ್ತು ತಂದೆ, ನೀವು ಸತ್ಯವನ್ನು ಎಂದೂ ಸ್ವೀಕರಿಸುವವರಲ್ಲ. ಅದನ್ನು ಕಿವಿಯಾರ ಕೇಳಲೂ ಅಸಾಧ್ಯ. ಈಗ ಗೊತ್ತಾಯಿತೆ, ನಿಮ್ಮಿಂದ ನಾನು ಏಕೆ ದೂರವಾಗಿರುತ್ತೇನೆಂದು ಅರ್ಥವಾಯಿತೆ. ದೂರ, ಬಹುದೂರ. ಶನಿದೇವ,
ವಾಟ್ ಅ ಕೋಇನ್ಸಿಡೆನ್ಸ್. ಎಸ್, ಸೂರ್ಯನಿಂದ ಶನಿಗ್ರಹ ದೂರದಲ್ಲೇ ಇರ್ತಾನೆ ಅನ್ನೋ ವಿಷಯ ಮೈಥಾಲಜಿ ಹಾಗೂ ಆಸ್ಟ್ರಾನಮಿ ಎರಡರಲ್ಲೂ ಇದೆಯಲ್ಲ. ನಮ್ಮ ಪುರಾಣದ ಕಥೆಗಳು ಬರೀ ಕಲ್ಪನೆಗಳ ಆಧಾರದಿಂದ ಬರೆದವಲ್ಲ, ಜನಜೀವನ ಹಾಗೂ ಖಗೋಳ ಶಾಸ್ತ್ರದ ಸಮ್ಮಿಳನದಿಂದ ರಚಿತವಾಗಿರೋ ಸತ್ಯ ಕಥೆಗಳು. ನಾವು ಧಾರ್ಮಿಕ ದೃಷ್ಟಿಯಿಂದ ನೋಡಿದಾಗ ಅವು ಪೌರಾಣಿಕ, ನಾವು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ಅವು ಖಗೋಳ ಶಾಸ್ತ್ರದ ಸ್ಥಿತಿಗಳು. ಈ ಖಗೋಳಶಾಸ್ತ್ರ ಅಂದ್ರೇನು? ಭೂಮಿಶಾಸ್ತ್ರನ ಭೂಗೋಳ ಅಂತೀವಿ. ಖ ಅಂದ್ರೆ ಅಂತರಿಕ್ಷದಲ್ಲಿರೋ ಸೂರ್ಯ, ಚಂದ್ರ, ಭೂಮಿ ಮುಂತಾದ ಗ್ರಹಗಳೆಲ್ಲದರ ಶಾಸ್ತ್ರ ಖಗೋಳ ಶಾಸ್ತ್ರ. ನಮ್ಮ ಪುರಾಣಗಳಿಗೆಲ್ಲ ಖಗೋಳ ಶಾಸ್ತ್ರದ ಆಧಾರವಿದೆ. ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ತಪಸ್ಸಿನ ಪ್ರಭಾವದಿಂದ ಈ ಸಮ್ಮಿಳನವನ್ನು ಸಾಧಿಸಿದ್ದಾರೆ. ಅದು ಅವರ ಆಧ್ಯಾತ್ಮಿಕ ವಿಜ್ಞಾನದ ಪರಿಣಾಮ. ನಮ್ಮ ಪೂರ್ವಜರ ಜ್ಞಾನ ವಿಜ್ಞಾನಗಳ ಪಾಂಡಿತ್ಯ ಪಾಶ್ಚಿಮಾತ್ಯ ವಿಜ್ಞಾನಿಗಳನ್ನು ಚಕಿತಗೊಳಿಸಿದೆ. ಈ ಚಮತ್ಕಾರದಿಂದ ಅವರು ಆಕರ್ಷಿತರಾದರು ಮತ್ತು ತಮ್ಮ ಬುದ್ಧಿಶಕ್ತಿಯಿಂದ ನಮ್ಮ ಕಥೆಗಳ ಹಾಗೂ ವೈಜ್ಞಾನಿಕ ಪರಿಣತಿಗಳ ಆಧಾರದಿಂದ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿದರು. ಆ ಪ್ರಯೋಗಗಳ ಸಫಲತೆಗಳು ಈಗ ನಮ್ಮ ಕಣ್ಮುಂದೆ ಇವೆ. ಅಂದಿನ ಪುಷ್ಪಕ ವಿಮಾನ ಇಂದಿನ ಏರೋಪ್ಲೇನ್ ಆಯಿತು. ಆವತ್ತಿನ ಆಗ್ನೇಯಾಸ್ತ್ರ ಇವತ್ತಿನ ಮಿಸೈಲ್ ಆಯಿತು. ಇಂಥವುಗಳ ಪ್ರಯೋಗವನ್ನು ರಾಮಾಯಣದಲ್ಲಿ ರಾಮಲಕ್ಷ್ಮಣರು, ಮಹಾಭಾರತದಲ್ಲಿ ಅರ್ಜುನನೂ ನಡೆಸಿದ್ದಾರೆ. ಇವೆಲ್ಲ ಹೊಸ ವಸ್ತುಗಳೇನಲ್ಲ, ಕಾಲ ಬದಲಾವಣೆಯಾದಂತೆ ಅವುಗಳ ರೂಪ, ಹೆಸರುಗಳು ಬದಲಾಗಿವೆ. ವೆರಿ ಇಂಟ್ರೆಸ್ಟಿಂಗ್. ರಘು, ಹ? ಇದೆಲ್ಲ ನಿಮಗೆ ಗೊತ್ತಿತ್ತಾ? ಇಲ್ಲ, ಇದೇ ಮೊದಲನೇ ಸಾರ್ತಿ ಇಂಥ ವಿಷಯಗಳನ್ನೆಲ್ಲ ಕೇಳ್ತಾ ಇರೋದು. ಸರಿ, ಮುಂದೆ ಕೇಳೋಣ. ಸ್ವಾಮೀಜಿ, ಆಮೇಲೆ ಸೂರ್ಯದೇವನ ವಿಷಯ ಏನಾಯ್ತು? ಅನಂತರ ಸೂರ್ಯದೇವ ನಾರದರನ್ನು ಶಿವನಲ್ಲಿಗೆ ಕಳುಹಿಸಿದ. ಸ್ವಾಮಿ, ನಿಮ್ಮ ಪರಾಧೀನತೆ ಅನನ್ಯವಾದುದು. ನಾರದರು ಸೂರ್ಯದೇವನಿಗುಂಟಾದ ಪುತ್ರವಿಯೋಗದ ಸಂಗತಿಯನ್ನು ಹೇಳುತ್ತಿದ್ದರೆ ನೀವು ನಗುತ್ತಿರುವಿರಲ್ಲ. ದೇವಿ, ನಾನು ಅಕಾರಣವಾಗಿ ನಗುತ್ತಿಲ್ಲ. ನಿಸ್ಸಹಾಯಕರಾದ ಮಾನವರು ಇಷ್ಟೊಂದು ಘೋರ ಸಂಕಷ್ಟಗಳನ್ನು ಅನುಭವಿಸುತ್ತಿರುವಾಗ ಈ ದೇವತೆಗಳು ಪಡುತ್ತಿರುವ ಕಷ್ಟಗಳನ್ನು ಕಂಡು ಸೋಚಿಗವಾಯಿತು. ಮನುಷ್ಯರ ಗತಿ ದುರ್ಗತಿಗಳ ಬಗ್ಗೆ ನೀವು ಸದಾ ಚಿಂತಿತರಾಗೇ ಇರುವಿರಿ. ಸದ್ಯಕ್ಕೆ ಸೂರ್ಯದೇವನ ದುಃಖ ನಿವಾರಣೆಯ ಬಗ್ಗೆ ಆಲೋಚಿಸಿ. ದೇವಿ, ಶನಿದೇವನನ್ನು ಕರೆತರುವುದಕ್ಕಾಗಿ ನಾನು ನಂದಿ ಮತ್ತು ವೀರಭದ್ರರನ್ನು ಕಳುಹಿಸಿದ್ದೇನೆ. ಇಷ್ಟರಲ್ಲೇ ಅವರು ಹಿಂದಿರುಗಿ ಬರುತ್ತಿರಬಹುದು. ಆದರೆ ಪ್ರಭು, ಅವರು ಶನಿದೇವನನ್ನು ಇಲ್ಲಿಗೆ ಕರೆತರುವಷ್ಟು ಸಮರ್ಥರೇ? ಮುನಿವರ, ನಿಮಗೆ ನಂದಿ ವೀರಭದ್ರರ ಸಾಮರ್ಥ್ಯದಲ್ಲಿ ಸಂದೇಹವೇ? ನಾರಾಯಣ ನಾರಾಯಣ, ನಂದಿ ಹಾಗೂ ವೀರಭದ್ರರ ಸಾಮರ್ಥ್ಯದ ಬಗ್ಗೆ ನನಗೆ ಸಂದೇಹವಿಲ್ಲ. ಆದರೆ ಶನಿದೇವರ ಶಕ್ತಿಯ ಪರಿಚಯ ಮಾತ್ರ ಇಲ್ಲ. ಕಾಪಾಡಿ ಪ್ರಭು. ಅನರ್ಥವಾಯ್ತು ಪ್ರಭು. ಆ ಶನಿದೇವ ನಂದಿ ವೀರಭದ್ರರನ್ನು ಸೋಲಿಸಿ ಸೆರೆ ಹಿಡಿದಿದ್ದಾನೆ. ಅವರನ್ನು ರಕ್ಷಿಸಿ ಪ್ರಭುಗಳೇ. ಏನು? ಪ್ರಭು, ನಾರಾಯಣ ನಾರಾಯಣ, ಶನಿದೇವರ ಕಥೆ ಮುಗಿದ ಹಾಗೆಯೇ. ಕ್ಷಮಿಸು ಪ್ರಭುವೇ. ಮಗು ಇದೇನು ಮಾಡಿದೆ? ದೇವಾದಿದೇವ ಮಹಾದೇವನ ಕೋಪವನ್ನು ಕೆರಳಿಸಬಹುದೇ? ಕ್ಷಮಿಸು ಪ್ರಭುವೇ, ಪ್ರಾಣದಾನ ಮಾಡು. ಚಿಂತಿಸಬೇಡ ಸೂರ್ಯದೇವ, ನಿನ್ನ ಆಶಯ ನೆರವೇರುತ್ತದೆ. ನಿನ್ನ ಸಮಸ್ಯೆಗೆ ಪರಿಹಾರ ಹಾಗೂ ಶನಿದೇವನ ಶಕ್ತಿ ವಿನಿಯೋಗ ಸ್ಥಾಪನೆಗಾಗಿ ಇದು ಅವಶ್ಯಕವಾಗಿತ್ತು. ನನ್ನನ್ನು ಕ್ಷಮಿಸಿ ಮಹಾದೇವ. ನನ್ನಿಂದ ಮಹಾಪರಾಧವಾಗಿ ಹೋಯಿತು. ನಿಮ್ಮ ಕೃಪೆ ಸದಾ ನನ್ನ ಮೇಲಿರಲಿ. ನನ್ನನ್ನು ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿ. ತಥಾಸ್ತು. ಇನ್ನು ಮುಂದೆ ನಿನ್ನ ಪರಾಕ್ರಮ ಪ್ರಚಂಡತೆಗಳು ಸದುಪಯೋಗವಾಗಲಿ. ಪತಿತರು ಹಾಗೂ ಚರಿತ್ರಹೀನ ಜನಗಳನ್ನು ದಂಡಿಸುವ ಕಾರ್ಯಭಾರ ನಿನ್ನದಾಗಲಿ. ಯಾವ ಪತಿತ ಜೀವಿ ನಿನ್ನ ಕುದೃಷ್ಟಿಗೆ ಬೀಳುವನೋ
ಅವನಿಗೆ ಎಂದಿಗೂ ಶಾಂತಿ ಇರದಿರಲಿ. ಯಾವ ಜೀವಿಯ ಮೇಲೆ ನಿನ್ನ ಕೃಪಾದೃಷ್ಟಿ ಬೀಳುವುದೋ ಅವನಿಗೆ ಪರಮ ಕಲ್ಯಾಣ ಪ್ರಾಪ್ತಿಯಾಗಲಿ. ಇದು ನಾನು ನಿನಗೆ ಕೊಟ್ಟವರ. For more updates, like, comment, subscribe to our channel.